ಸ್ನೇಹಿತರೆ, ಕೊನೆಗೂ ಕಳೆದೋಗಿರುವಂತ ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಅಪ್ಡೇಟ್ ಸಿಕ್ಕಿಲ್ಲ, ಇಂಡೈರೆಕ್ಟ್ ಆಗಿ ಸಿಕ್ಕಿದೆ. ಆದ್ರೂ ಪಕ್ಕಾ ಅಪ್ಡೇಟ್ ಸಿಕ್ಕಿದೆ. ಅದು ಯಾವ ಸೋರ್ಸಸ್ ಮೂಲಕ ಸಿಕ್ಕಿದೆ, ಅದು ಹೇಗ್ ಸಿಕ್ಕಿದೆ ಅನ್ನೋದನ್ನ ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಈಗ ಏನೇನ್ ಅಪ್ಡೇಟ್ ಸಿಕ್ಕಿದೆ, ಯಾವ್ಯಾವ ಅಪ್ಡೇಟ್ಸ್ ಗಳು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ರಕ್ಷಿತ್ ಶೆಟ್ಟಿ ಅವರು 4 ವರ್ಷದಿಂದ ಕಾಣೆ ಆಗಿದ್ರು. ಅದು ಎಲ್ಲಿ ಹೋಗಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಸ್ಕ್ರಿಪ್ಟ್ ಬರೆಯೋದಕ್ಕೋಸ್ಕರ ಅಮೆರಿಕಾದಲ್ಲಿ ಉಡುಪಿಲಿ ಬೀಚ್ ಕಡೆ ರೂಮ್ ಮಾಡ್ಕೊಂಡು ರಿಚರ್ಡ್ ಆಂಟೋನಿ ಸ್ಕ್ರಿಪ್ಟ್ ಅನ್ನ ಬರೀತಿದ್ದಾರೆ ಅನ್ನೋದು ಎಲ್ಲ ಕಡೆ ಹರಿದಾಡಿರುವಂತಹ ಒಂದು ಸುದ್ದಿ ಆಗಿತ್ತು. ಅಂಡ್ ಶೆಟ್ರ್ ಗ್ಯಾಂಗ್ ಅಲ್ಲಿರುವಂತ ಯಾರನ್ನ ಕೇಳಿದ್ರು ಅವ್ರು ಹೇಳ್ತಿದ್ದು ಒಂದೇ, ಅವನು ಅಮೆರಿಕಾದಲ್ಲಿದ್ದಾನೆ, ಇಲ್ಲ ಅಂದ್ರೆ ಅವನು ಉಡುಪಿಲಿದ್ದಾನೆ ಅಂತ ಮಾತ್ರ ಹೇಳ್ತಿದ್ರು. ಸೊ ಎಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಇತ್ತು, ಇದೇನು ಇಷ್ಟು ವರ್ಷದಿಂದ ಒಂದು ಸ್ಕ್ರಿಪ್ಟ್ ಅನ್ನ ಬರೆಯೋದಕ್ಕೋಸ್ಕರ ಇಷ್ಟೊಂದು ಟೈಮ್ ತಗೊಂಡಿದಾರ, ಇಷ್ಟೊಂದು ಟೈಮ್ ತಗೊಂಡು ಒಂದು ಸ್ಕ್ರಿಪ್ಟ್ ಅನ್ನ ಡೆವಲಪ್ ಮಾಡ್ತಾ ಇದಾರ ಇವರು, ಅದಿನೆಂತ ಸ್ಕ್ರಿಪ್ಟ್ ಇರ್ಬೋದು ಅಂತೆಲ್ಲ ಸುಮಾರಷ್ಟು ಕಡೆ ಬಹಳಷ್ಟು ಒಂದು ವಿಷಯಗಳು ಹರಿದಾಡಿದ್ವು. ಆದ್ರೆ ಈಗ ಸಿಕ್ಕಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, ಆ ಸ್ಕ್ರಿಪ್ಟ್ ಬರೇ ಒಂದಲ್ಲ 5 ಸ್ಕ್ರಿಪ್ಟ್ ಗಳನ್ನ ರಕ್ಷಿತ್ ಶೆಟ್ಟಿ ಅವರು ಬರ್ಕೊಂಡ್ ಬಂದಿದ್ದಾರೆ. ಸೊ ಸಿಕ್ಕಿರೋ ಅಪ್ಡೇಟ್ಸ್ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರು 5 ಸ್ಕ್ರಿಪ್ಟ್ ಗಳನ್ನ ಮಾಡಿದ್ದಾರೆ. ಸೊ ಆ 5 ಸ್ಕ್ರಿಪ್ಟ್ ಗಳು ಯಾವ್ಯಾವ ಅಂತ ಹೇಳೋದಾದ್ರೆ, ಮೊದಲನೇದು ಬಂದ್ಬಿಟ್ಟು ರಿಚರ್ಡ್ ಆಂಟೋನಿ. ಸೊ ಎಲ್ಲರ ತಲೆಯಲ್ಲಿ ಅವರು ಅದೇ ಸ್ಕ್ರಿಪ್ಟ್ ಅನ್ನೇ ಬರೀತಿದ್ದಾರೆ ಅನ್ನೋದೇ ಇತ್ತು. ಬಟ್ ಈಗ ಅವ್ರು ಬರೀ ಅದೇ ಸ್ಕ್ರಿಪ್ಟ್ ಅನ್ನ ಮಾತ್ರ ಬರ್ಕೊಂಡ್ ಬಂದಿಲ್ಲ, ಅವರು ಪುಣ್ಯಕೋಟಿ ಅನ್ನೋಂಥ ಅವರ ಮುಂದಿನ ಸಿನಿಮಾದ ಸ್ಕ್ರಿಪ್ಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ರಕ್ಷಿತ್ ಶೆಟ್ಟಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ರಿಚರ್ಡ್ ಆಂಟೋನಿ ಬಿಟ್ಟು ನನ್ನ ಪುಣ್ಯಕೋಟಿ ಅನ್ನೋದು ನನ್ನ ಡ್ರೀಮ್ ಪ್ರಾಜೆಕ್ಟ್, ಅದನ್ನ ನಾನು ಯಾವತ್ತಿಗಾದ್ರೂ ಮಾಡೇ ಮಾಡ್ತೀನಿ ಅಂತ ಸುಮಾರಷ್ಟು ಇಂಟರ್ವ್ಯೂಸ್ ಗಳಲ್ಲಿ ಆಲ್ರೆಡಿ ಅವರು ತಿಳಿಸ್ಕೊಟ್ಟಿದ್ರು. ಸೊ ಈಗ ಪುಣ್ಯಕೋಟಿಯ ಸ್ಕ್ರಿಪ್ಟ್ ಕೂಡ ಅವರು ಕಂಪ್ಲೀಟ್ ಮುಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ. ಸೊ ಅವರ ಮೊದಲನೇ ಸಿನಿಮಾ ರಿಚರ್ಡ್ ಆಂಟೋನಿ, 2ನೇ ಸಿನಿಮಾ ಪುಣ್ಯಕೋಟಿ, ಇನ್ನು 3ನೇ 4ನೇ ಸಿನಿಮಾ 5ನೇ ಸಿನಿಮಾದ್ರ ಬಗ್ಗೆ ಅವರು ಹೆಸರನ್ನ ತಿಳಿಸ್ಕೊಟ್ಟಿಲ್ಲ. ಬಟ್ ಈ ಮುಂಚೆ ಅವರು ಮಾತಾಡಿರುವಂತಹ ಕೆಲವು ಇಂಟರ್ವ್ಯೂಗಳಲ್ಲಿ ನಾವೊಂದು ಗೆಸ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, 3ನೇ ಸಿನಿಮಾ ಅವ್ರದ್ದು ಪರಶುರಾಮನ ಕೊಡಲಿ ಆಗಿರ್ಬೋದು, ಅಥವಾ ತೆನಾಲಿ ರಾಮ ಆಗಿರ್ಬೋದು. ಸೊ ಈ ತರ ಒಂದಿಷ್ಟು ಸಿನಿಮಾ ಹೆಸರುಗಳನ್ನ ಅವರು ಮುಂಚೆ ಹೇಳಿದಾರೆ, ಇವೆಲ್ಲ ನನ್ನ ಆಸೆ ಇದೆ ಅಂತ. ಸೊ ಈ ಎಲ್ಲದರ ಸ್ಕ್ರಿಪ್ಟ್ ಅನ್ನ ಅವರು ಒಂದೇ ಸರಿ ಬರ್ಕೊಂಡ್ ಬಂದಿದ್ದಾರೆ ಅನ್ನೋದು ನಿಜವಾಗ್ಲೂ ಒಂಥರ ಖುಷಿ ಪಡೋ ವಿಷಯನೇ. ಆದ್ರೆ ಅದೆಲ್ಲವೂ ಹೇಗೆ ಎಕ್ಸಿಕ್ಯೂಷನ್ ಆಗುತ್ತೆ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ರಕ್ಷಿತ್ ಶೆಟ್ಟಿ ಅವರು ಇದೇನ್ ಅಪ್ಡೇಟ್ ಕೊಟ್ಟಿದಾರಲ್ಲ, ಅದ್ರ ಮೂಲಕ ಅವ್ರು ಹೇಳಿರೋದೊಂದೇ, ನನಗೆ ಸಿನಿಮಾ ಅನ್ನೋದು ಬರೀ ದುಡ್ಡು ಮಾಡೋ ಅಂತ ಒಂದು ವಿಷಯ ಅಲ್ಲ, ನಾನು ಜನಗಳ ಜೊತೆ ಯಾವಾಗ್ಲೂ ಟಚ್ ಅಲ್ಲಿ ಇರ್ಬೇಕು ಅನ್ನೋಂಥ ಆಸೆ ಮಾತ್ರ ಇಲ್ಲ. ಅಂಡ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಾಗಿದೆ, ನೀವ್ ಈ ರೀತಿ ಇಷ್ಟೊಂದು ದಿನ ಕಣ್ಮರೆ ಆದ್ರೆ ಜನಗಳಿಗೆ ನಿಮ್ ಜೊತೆ ಇರುವಂತಹ ಒಂದು ಟಚ್ ಏನಿರುತ್ತೆ ಅದು ಕಳೆದೋಗ್ಬಿಡುತ್ತೆ. ಸೊ ಆಗ ಜನ ನಿಮ್ ಕಡೆ ಒಂದು ತಿರುಗಿ ನೋಡೋದು ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಈ ತರದೆಲ್ಲ ಒಂದು ಸುಮಾರಷ್ಟು ಪ್ರಶ್ನೆಗಳು ಕೇಳಿದಾಗ ರಕ್ಷಿತ್ ಶೆಟ್ಟಿ ಅವ್ರು ಏನ್ ಆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲ, ನನಗೆ ಬರೇ ಜನಗಳ ಜೊತೆ ನಾನು ದುಡ್ಡು ಮಾಡೋದಾಗ್ಲಿ, ನನಗೆ ಸಿನಿಮಾ ಮಾಡ್ಬೇಕಾಗಿರೋದು ನಾನು ನನ್ನ ಆಸೆ ಪ್ರಕಾರ, ನಾನು ಅನ್ಕೊಂಡಿರುವಂತಹ ಒಂದು ಕನಸುಗಳ ಪ್ರಕಾರ ನಾನು ಸಿನಿಮಾ ಮಾಡ್ಬೇಕು, ಬರೇ ದುಡ್ಡು ಮಾಡೋದಕ್ಕೋಸ್ಕರ. ಅಫ್ಕೋರ್ಸ್ ದುಡ್ಡು ಅಂದ್ರೆ ತುಂಬಾ ಮುಖ್ಯ, ಇದೇ ಮಾತನ್ನೇ ಅವ್ರು ಹೇಳಿದ್ದಾರೆ, ದುಡ್ಡು ಅನ್ನೋದು ನನಗೆ ತುಂಬಾ ಮುಖ್ಯ, ಆದ್ರೂ ಕೂಡ ಬರೇ ದುಡ್ಡಿಗೋಸ್ಕರ ಸಿನಿಮಾ ಮಾಡಲ್ಲ, ನಾನು ಅನ್ಕೊಂಡಿರುವಂತಹ ನನ್ನ ಆಸೆಗಳು, ನನ್ನ ಕನಸುಗಳು ಯಾವಿದಾವೆ, ನಾನು ಅದ್ರ ಪ್ರಕಾರನೇ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೇ ಕಾರಣಕ್ಕೇನೆ ನಾನು ಇಷ್ಟು ದಿವಸ ಗ್ಯಾಪ್ ತಗೊಂಡು ಈ 4-5 ಸ್ಕ್ರಿಪ್ಟ್ ಗಳನ್ನ ಒಂದೇ ಸರಿ ಬರ್ಕೊಂಡು ಬಂದಿರೋದು. ಇದನ್ನ ಏನಾದ್ರೂ ಇಂಡಸ್ಟ್ರಿ ಅವ್ರು ಕೇಳಿದ್ರೆ ಅದು ಅವ್ರಿಗೆ ಒಂಥರ ವಿಭಿನ್ನವಾಗಿ ಕಾಣಿಸ್ಬೋದು. ಆದ್ರೆ ನಾನ್ ಕೆಲಸ ಮಾಡುವಂತ ರೀತಿ ಇದೇನೆ, ನಾನು ಇದೇ ತರನೇ ಕೆಲಸ ಮಾಡೋದು. ನಾನು ಅನ್ಕೊಂಡಿರೋದನ್ನ ಸಂಪೂರ್ಣವಾಗಿ ಮಾಡೋರ್ಗು ನಾನು ಎಲ್ಲೂ ಹೊರಗಡೆ ಬರಲ್ಲ. ಅಂಡ್ ಈಗ ನಾನು ಹೊರಗಡೆ ಬರ್ತಾ ಇದೀನಿ. ಸೊ ನಾನು ಅನ್ಕೊಂಡಿರೋದನ್ನೆಲ್ಲದನ್ನು 5 ಸಿನಿಮಾಗಳನ್ನ ನೆಕ್ಸ್ಟ್ ನಾನು ಮಾಡ್ತೀನಿ ಅನ್ನೋ ಮಾಹಿತಿನ ಅವ್ರು ಕೊಟ್ಟಿದ್ದಾರೆ. ಸೊ ರಿಚರ್ಡ್ ಆಂಟೋನಿ ಸಿನಿಮಾದ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ. ಅವರ ಪ್ರೀ ಪ್ರೊಡಕ್ಷನ್ ವರ್ಕ್ ಬಂದ್ಬಿಟ್ಟು ಇದೇ ಮಾರ್ಚ್ ಎಂಡಿಂಗ್ ಇಂದ ಶುರು ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂಡ್ ಮಾರ್ಚ್ ಎಂಡಿಂಗ್ ಇಂದ ಅದು ಶುರು ಆದ ನಂತರ ನೆಕ್ಸ್ಟ್ ಶೂಟಿಂಗ್ ಗೆ ಹೋಗ್ತಾರೆ, ಮಾರ್ಚ್ ಆದ ನಂತರ ಶೂಟಿಂಗ್ ಗೆ ಹೋಗ್ತಾರೆ ಅನ್ನೋದನ್ನ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಇದಾದ್ಮೇಲೆ ಶೂಟಿಂಗ್ ರಿಚರ್ಡ್ ಆಂಟೋನಿ ಟೈಮ್ ಅಲ್ಲಿ, ಅವ್ರ ಶೂಟಿಂಗ್ ಅಲ್ಲಿ ಇರೋ ಟೈಮ್ ಅಲ್ಲಿನೇ ಪುಣ್ಯಕೋಟಿಯ ಒಂದು ಟೀಮ್ ಅನ್ನು ಅವ್ರು ಆಲ್ರೆಡಿ ರೆಡಿ ಮಾಡಿದ್ದಾರೆ. ಪುಣ್ಯಕೋಟಿ ಸಿನಿಮಾ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರು ಆಲ್ರೆಡಿ ಒಂದು ಟೀಮ್ ಅನ್ನ ರೆಡಿ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಒಂದು ವರ್ಕ್ ಅನ್ನ ಅಲಾಟ್ ಕೂಡ ಮಾಡಿದ್ದಾರೆ. ಇದೇ ಮಾಹಿತಿನ ಅವ್ರು ಆಲ್ರೆಡಿ ಹೇಳಿರೋದು. ಸೊ ಸೈಮೆಂಟೆನ್ಸ್ಲಿ ರಿಚರ್ಡ್ ಆಂಟೋನಿ ನಡಿಬೇಕಾದ್ರೇನೆ ಅವರು ಪುಣ್ಯಕೋಟಿ ಸಿನಿಮಾ ಕೂಡ ಅವ್ರದ್ದು ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿರುತ್ತೆ, ಅಥವಾ ಏನೇನು ಆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ, ಅಂಡ್ ಅದು VFX ವರ್ಕ್ ತುಂಬಾ ಇದೆ ಅಂತ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಆ ವರ್ಕ್ ಎಲ್ಲದನ್ನು ಈ ಕಡೆ ರಿಚರ್ಡ್ ಆಂಟೋನಿ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಸೈಮೆಂಟೆನ್ಸ್ಲಿ ಅದು ಕೂಡ ನಡೆಯುತ್ತೆ ನನ್ನ ಟೀಮ್ ಕಡೆಯಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಇದ್ರ ಜೊತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇನ್ನು ಉಳಿದಿರುವಂತಹ 3 ಸಿನಿಮಾಗಳನ್ನು ಕೂಡ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಅವರು ಹೇಳ್ಕೊಂಡಿದ್ದಾರೆ. ಅಂಡ್ ಈ ಪುಣ್ಯಕೋಟಿ ಆದ್ಮೇಲೆ ಇನ್ನೂ 3 ಸಿನಿಮಾಗಳು ಏನು ಅವ್ರ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಆ 3 ಸಿನಿಮಾಗಳಿಗೂ ಅವರೇ ಪ್ರೊಡ್ಯೂಸರ್ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸೊ ರಕ್ಷಿತ್ ಶೆಟ್ಟಿ ಅವರು ಈ ಒಂದು ಅಪ್ಡೇಟ್ ಕೊಟ್ಟಿರೋದು ನಿಜವಾಗ್ಲೂ ಒಂದ್ ಒಳ್ಳೆ ಖುಷಿನೂ ಇದೆ. ಬಟ್ ಇದ್ರ ಜೊತೆ ಒಂದು ಒಪಿನಿಯನ್ ಕೂಡ ಇದೆ, ಅದನ್ನೆಲ್ಲ ಹೇಗ್ ಮಾಡ್ತಾರೆ ಅಂತ. ಸೊ ಎಲ್ಲ ಒಂದ್ ಕಡೆ ನನಗ್ ಅನ್ಸೋದು, ಏನೇ ಇದ್ರೂನು ಇಷ್ಟೊಂದು ಗ್ಯಾಪ್ ಗಳನ್ನ ತಗೊಳ್ಳೋದು, 2ರಿಂದ 3 ವರ್ಷ ಕಣ್ಮರೆ ಆಗೋದು, ಸೊ ಇದೆಲ್ಲವೂ ಇಂಡಸ್ಟ್ರಿಗೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ರಕ್ಷಿತ್ ಶೆಟ್ಟಿ ಅವ್ರ ವಿಷಯಕ್ಕೆ ಅಂತಾನೆ ಹೇಳ್ತಿಲ್ಲ, ಅದು ಯಶ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಅಥವಾ ಬೇರೆ ಯಾರೇ ಸ್ಟಾರ್ಸ್ ಆಗಿರ್ಲಿ, 3-4 ವರ್ಷಗಳಿಗೆ ಒಂದೊಂದು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಕತೆ ಏನಾಗಬೇಕು ಅಂತ ಅಂದ್ರೆ ಅವರಿಗೆಲ್ಲ ಗೊತ್ತಾಗೋದಿಲ್ಲ. ಅಂದ್ರೆ ಈ ಥಿಯೇಟರ್ಗಳಿಗೆ ಸಮಸ್ಯೆ ಎಷ್ಟಾಗುತ್ತೆ ಅನ್ನೋದನ್ನ ಈಗ ನಾನು ರಿಯಲ್ ಆಗಿ ನೋಡಿದೀನಿ. ಯಾಕಂದ್ರೆ
ನಮ್ಮೂರಲ್ಲಿನೇ 6 ಥಿಯೇಟರ್ಗಳಿದ್ವು, ಈಗ ಎಲ್ಲವೂ ಮುಚ್ಚೋಗಿ ಕೇವಲ ಒಂದೇ ಒಂದು ಥಿಯೇಟರ್ ಇದೆ. ಅಂಡ್ ಆ ಥಿಯೇಟರ್ಗೂ ಕೂಡ 2 ತಿಂಗಳು ಕಂಟಿನ್ಯೂಸ್ ಕಲೆಕ್ಷನ್ಸ್ ಇರಲ್ಲ, ಕಂಟಿನ್ಯೂಸ್ ಜನನೇ ಬರ. ಅಲ್ಲಿ ಕೆಲಸ ಮಾಡೋಂಥವ್ರಿಗೆ ಅವ್ರು ಏನ್ ಮಾಡಬೇಕು? ಸೊ ಅವ್ರಿಗೆಲ್ಲ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಥಿಯೇಟರ್ ನ ಹೊಡೆದಾಕಿ ಯಾವ್ದಾದ್ರು ಒಂದು ಮಾಲ್ ಕಟ್ಕೊಂಡ್ಬಿಟ್ರೆ ಅಥವಾ ಯಾವ್ದಾದ್ರು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಕೊಂಡ್ಬಿಟ್ರೆ ಸಾಕಪ್ಪ, ನನ್ಗೆ ಒಳ್ಳೆ ದುಡ್ಡಾಗುತ್ತೆ ಅಂತ. ಸೊ ಇದೊಂದು ಕ್ರೇಜ್ ಬಿದ್ದು ಹೋಗ್ತಾ ಇದೆ. ಇವ್ರ ಈ ತರ ಅಂದ್ರೆ ಇದೆಲ್ಲವೂ ಕನೆಕ್ಟೆಡ್, ಇಂಟರ್ಲಿಂಕ್ ಆಗಿ ಕನೆಕ್ಟ್ ಆಗಿರುತ್ತೆ. ಇವ್ರು ಈ ತರ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಿಂದ, ಥಿಯೇಟರ್ ಗಳಲ್ಲಿ ಕಂಟಿನ್ಯೂಸ್ ಆಗಿ 4 ತಿಂಗಳು ಸಿನಿಮಾ, ಯಾವ್ದು ಒಳ್ಳೆ ಸಿನಿಮಾನೇ ಬರ್ದಿರೋದ್ರಿಂದ ಇದೆಲ್ಲವೂ ಏನಾಗುತ್ತೆ ಅಂದ್ರೆ ಕಮರ್ಷಿಯಲಿ ಬಿಸ್ನೆಸ್ ನ ಬೀಳಿಸ್ತಾನೆ ಇರುತ್ತೆ. ಈಗ ನನಗೆ ಏನಾದ್ರು ನಮ್ಮೂರಲ್ಲಿ ಅಟ್ ಎ ಟೈಮ್ ಏನಾದ್ರು 2 ಸಿನಿಮಾ ರಿಲೀಸ್ ಆದ್ರೆ ನಾನು ನೋಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಊರಲ್ಲಿ ರಿಲೀಸ್ ಆಗೋದು ಒಂದೇ ಒಂದು ಸಿನಿಮಾ. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಈಗ ಇದ್ರ ಮೂಲಕ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಆದಷ್ಟು ಬೇಗ ರಕ್ಷಿತ್ ಶೆಟ್ಟಿ ಅವರು ಅವ್ರ ಎಲ್ಲಾ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿನೇ ಮಾಡ್ಲಿ, ತುಂಬಾ ಚೆನ್ನಾಗಿನೇ ಅದ್ರೆಲ್ಲ ಕೆಲಸನ ಮುಗಿಸ್ಲಿ. ಅವ್ರು ಹೇಗ್ ಅನ್ಕೊಂಡಿದ್ದಾರೆ ಅದೇ ರೀತಿ ಅವ್ರ ಆಸೆ ಕನಸುಗಳನ್ನ ಜನಗಳ ಮುಂದೆ ಪ್ರಾಜೆಕ್ಟ್ ಮಾಡ್ಲಿ, ಜನಗಳ ಮುಂದೆ ಆ ಸಿನಿಮಾಗಳನ್ನ ತಂದಿಡ್ಲಿ ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ. ಅಂಡ್ ಇದ್ರ ಜೊತೆ ಅವ್ರು ಹೇಳಿದ್ದಾರೆ ಅಟ್ ಎ ಟೈಮ್ ಬಂದು ನಾನು 5 ಸ್ಕ್ರಿಪ್ಟ್ಗಳನ್ನ 5 ಮೂವೀಸ್ಗಳನ್ನ ನಾನು ಮಾಡ್ತೀನಿ ಅಂತ. ಸೊ ಅವರ ಸ್ಪೀಡ್ ಹೇಗಿರುತ್ತೆ, ಅವರ ಸ್ಪೀಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡೋಣ. ಸೊ ಇಷ್ಟಾದ್ಮೇಲೆ ಈ ಅಪ್ಡೇಟ್ ಹೇಗ್ ಸಿಕ್ತು ಅನ್ನೋದ್ರದ್ದೇ ಅಲ್ವಾ ಎಲ್ರಿಗೂ ಇರುವಂತ ಒಂದು ಡೌಟ್ ಆಗ್ಲಿ, ಒಂದು ಕನ್ಫ್ಯೂಷನ್ ಆಗ್ಲಿ. ಹೌದು, ಹಿರಿಯ ಪತ್ರಕರ್ತ ಜೋಗಿ ಅನ್ನೋರು ಅವರ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಅವರು ರಕ್ಷಿತ್ ಶೆಟ್ಟಿ ಅವರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡಿದಾಗ ರಕ್ಷಿತ್ ಶೆಟ್ಟಿ ಅವರೇ ಅವರಿಗೆ ಕೊಟ್ಟಿರುವಂತಹ ಕೆಲವು ಅಪ್ಡೇಟ್ಸ್ ಗಳಿವು. ನಾನು ಈ ತರ 5 ಸಿನಿಮಾಗಳ ಬಗ್ಗೆ ವರ್ಕ್ ಮಾಡಿದ್ದೀನಿ, 5 ಸಿನಿಮಾಗಳಿಗೆ ನಾನು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ, ಅದಕ್ಕೋಸ್ಕರ ಇಷ್ಟು ಟೈಮ್ ತಗೊಂಡಿದ್ದೀನಿ ಅಂತ ಅವರೇ ಅವ್ರ ಬಳಿ ಹೇಳಿರೋದು. ಅಂಡ್ ಉಳಿದಿರೋಂಥ ಸಿನಿಮಾಗಳನ್ನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತಾನು ಅವರೇ ಹೇಳಿರೋದು. ಅಂಡ್ ನನ್ನ ಮುಂದಿನ ಸಿನಿಮಾ ಪುಣ್ಯಕೋಟಿ ಅಂತಾನು ಕೂಡ ಅವರೇ ಅದನ್ನ ಅವ್ರ ಜೊತೆ ಹಂಚ್ಕೊಂಡಿರೋದು. ಸೊ ಈ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅಂಡ್ ಇದೇ ಮಾಹಿತಿನೇ ಕೂಡ ನಾನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಸೊ ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಈ 5 ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ತರ ಸಿನಿಮಾ ಲೋಕದ ಎಲ್ಲಾ ಅಪ್ಡೇಟ್ಸ್ ಗಳಿಗೋಸ್ಕರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.